ಸಮಾಜದಲ್ಲಿ ದಿನೇ ದಿನೇ ಗಂಡು ಹೆಣ್ಣು ನಡುವಿನ ಸಂಬಂಧಗಳು ಹಾಳಾಗ್ತಿವೆ. ಅಕ್ರಮ ಸಂಬಂಧಗಳು ಸುಖ ಸಂಸಾರಕ್ಕೆ ಕೊಳ್ಳಿ ಇಡ್ತಿವೆ. ಹಣದಾಸೆಗೆ ಕೆಲವರು, ದೇಹದ ಬಾಧೆಗಾಗಿ ಇನ್ನು ಕೆಲವರು ಅಡ್ಡದಾರಿ ಹಿಡಿತಾ ಇದ್ದಾರೆ. ಇನ್ನೊಬ್ಬರ ಮೇಲಿನ ವ್ಯಾಮೋಹಕ್ಕಾಗಿ ತಮ್ಮ ಸುಂದರ ಸಂಸಾರವನ್ನ ಬೀದಿಗೆ ತಂದು ನಿಲ್ಲಿಸ್ತಿದ್ದಾರೆ. ಇನ್ನು ಇವತ್ತಿನ ಸ್ಟೋರಿ ನೋಡಿದ್ರೆ 50 ವರ್ಷ ಆದ್ಮೇಲೂ ಜನ ಹೀಗೂ ಇರ್ತಾರ ಅಂತ ನೀವು ಅಚ್ಚರಿ ಪಡಬಹುದು. ಹಾಗಾದ್ರೆ ಏನಿದು ಸ್ಟೋರಿ ಅಂತ ನೀವೇ ನೋಡಿ. ಬಿಹಾರದ ಪಾಟ್ನಾದಲ್ಲಿ ನಾಗೇಂದ್ರ ಕುಮಾರ್ ಶ್ರೀವಾಸ್ತವ್ ಎಂಬಾತ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದ. ಈತನಿಗೆ ಪಾಟ್ನಾದ ಸುಜಾತ ಎಂಬೋಳ ಜೊತೆ ಮದುವೆಯಾಗಿತ್ತು. ಡಿಗ್ರಿ ಓದ್ತಿದ್ದ ಸುಜಾತ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ಲು. ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಇಬ್ಬರು ಗಂಡು ಮಕ್ಕಳು, ಒಂದು ಹೆಣ್ಣು ಮಗುನು ಆಗಿತ್ತು. ಹೇಳಿ ಕೇಳಿ ಇಬ್ರು ಚೆನ್ನಾಗಿ ಓದಿದ್ರು. ಹೀಗಾಗಿ ತಮ್ಮ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಕೊಡಿಸಿದ್ರು. ಮೊದಲ ಮಗ ಅಪ್ಪನಂತೆ ಇಂಜಿನಿಯರ್ ಆಗಿದ್ದ, ಎರಡನೇ ಮಗ ಡಾಕ್ಟರ್. ಮಗಳನ್ನ MBA ಓದಿಸಿದ್ರು. ಮಕ್ಕಳಿಗೆ ಮದುವೆ ಮಾಡ್ತಿದ್ದಂತೆ ದೊಡ್ಡ ಮಗ ಹೈದರಾಬಾದ್ನಲ್ಲಿ, ಎರಡನೇ ಮಗ ದುಬೈನಲ್ಲಿ, ಚಿಕ್ಕ ಮಗಳು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ಲು. ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಮಕ್ಕಳಿಗೆ ಮದುವೆಯಾಗಿ ಮನೆಯಿಂದ ಕಾಲು ಹೊರಗಿಟ್ರೋ ಆಗ್ಲೇ ಅಸಲಿ ಕತೆ ಶುರುವಾಗಿತ್ತು. ನಾಗೇಂದ್ರ ಆಫೀಸ್ನಲ್ಲಿ ಹೆಚ್ಚು ಹೊತ್ತು ಕೂತೆ ಕೆಲಸ ಮಾಡ್ತಿದ್ದ. ವ್ಯಾಯಾಮ, ಜಿಮ್ಮು, ವಾಕಿಂಗು, ಜಾಗಿಂಗು ಅಂತ ಮಾಡಿದ್ರೆ ಬಾಡಿ ಎಲ್ಲಿ ಹಾಳಾಗುತ್ತೋ ಅಂತ ಆತ ಕೂತೆ ಕೆಲಸ ಮಾಡ್ತಿದ್ದ. ಒಂದು ದಿನಕ್ಕೂ ದೇಹಕ್ಕೆ ಶ್ರಮ ಕೊಟ್ಟೋನಲ್ಲ. ಇದರ ಪರಿಣಾಮ ನಾಗೇಂದ್ರಗೆ ಪಾರ್ಕಿನ್ಸನ್ ಅನ್ನೋ ಕಾಯಿಲೆ ಬಂದಿತ್ತು. ಇದರಿಂದ ನಾಗೇಂದ್ರ ನಡೆದಾಡೋಕು ಸಾಧ್ಯವಾಗದೆ ಹಾಸಿಗೆನ ಹಿಡಿದಿದ್ದ. ಬಾತ್ರೂಮ್ಗೆ ಹೋಗ್ಬೇಕು ಅಂದ್ರೂ ವೀಲ್ ಚೇರ್ನಲ್ಲೇ ಹೋಗ್ಬೇಕಿತ್ತು. ಒಂದು ಹೆಜ್ಜೆ ಹಿಂದೆ ಮುಂದೆ ಇಡಬೇಕು ಅಂದ್ರೂ ಮತ್ತೊಬ್ಬರ ಸಹಾಯ ಬೇಕಿತ್ತು. ಹೀಗಾಗಿ ದೊಡ್ಡ ಮಗ ತನ್ನ ತಾಯಿನ ಕೆಲಸ ಬಿಟ್ಟು ಮನೆಯಲ್ಲೇ ಅಪ್ಪನನ್ನ ನೋಡ್ಕೋ, ನಾನು ತಿಂಗಳು ಹಣ ಕಳಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಸುಜಾತ ಟೀಚರ್ ಕೆಲಸ ಬಿಟ್ಟು ದಿನ ಗಂಡನ ಸೇವೆ ಮಾಡಿಕೊಂಡು ಮನೆಯಲ್ಲೇ ಇರುವಂತಾಗಿತ್ತು. ಇವರ ಮನೆ ತೀರಾ ಚಿಕ್ಕದಾಗಿತ್ತು. ಆಸ್ಪತ್ರೆಗೆ ಹೋಗಿ ಬರೋದಕ್ಕೆ ದೂರವಾಗಿತ್ತು. ಹೀಗಾಗಿ ಹೊಸ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಒಂದನ್ನ ಗಂಡ ಹೆಂಡತಿ ಇಬ್ರು ಸೇರಿ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ರು. ಇತ್ತ ಸುಜಾತಾಗೆ 50 ವರ್ಷ ವಯಸ್ಸಾದ್ರೂ 18 ವರ್ಷದ ಕನ್ಯೆಯರು ಕೆರಳುವಂತೆ ಕಾಮ ಕೆರಳುತ್ತಿತ್ತು. ಗಂಡನ ಕೈಯಲ್ಲಿ ಏನೂ ಆಗಲ್ಲ. ಅವನು ಹಾಸಿಗೆ ಹಿಡಿದಿದ್ರಿಂದ ಇವಳಿಗೆ ತೊಡೆ ಮಧ್ಯನವೇ ಜಾಸ್ತಿ ಆಗ್ತಿತ್ತು. ಇದರ ಎಫೆಕ್ಟ್ ಸುಜಾತ ರಾತ್ರಿಯ ಕಪ್ಪು ಕತ್ತಲೆಯಲ್ಲಿ ನೀಲಿ ವಿಡಿಯೋಗಳನ್ನು ನೋಡ್ತಾ ಅದಕ್ಕೆ ಅಡಿಕ್ಟ್ ಆಗಿದ್ಲು. ಆಗಾಗ ಕಾಲ್ ಬಾಯ್ಸ್ ನ ಮನೆಗೆ ಕರೆಸಿಕೊಂಡು ಸುಖ ಪಡ್ತಿದ್ಲು. ಇತ್ತ ಗಂಡನಿಗೆ ನಿತ್ಯ ಫಿಸಿಯೋಥೆರಪಿ ಮಾಡಿಸ್ತಿದ್ದ ಕಾರಣ ಕೈಗಳಿಗೆ ಒಂದಷ್ಟು ಚಲನೆ ಬಂದಿತ್ತು. ಸ್ವತಃ ಆತನೇ ವೀಲ್ ಚೇರ್ ನ ಆಪರೇಟ್ ಮಾಡ್ತಾ ಕಿಚನ್, ಬೆಡ್ರೂಮ್, ಹಾಲ್ ಅಂತ ಓಡಾಡ್ಕೊಂಡಿದ್ದ. ಒಂದು ದಿನ ಸುಜಾತ ಕಾಲ್ ಬಾಯ್ ನ ಕರೆಸಿಕೊಂಡು ಬೆಡ್ರೂಮ್ ಸೇರಿದ್ಲು. ಇನ್ನೇನು ಇಬ್ರು ಆಟ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ರೂಮ್ಗೆ ಬಂದ ಗಂಡ ಇವನು ಯಾರು, ಇಲ್ಲೇನು ಮಾಡ್ತಿದ್ದಾನೆ ಅಂತ ಕೇಳಿದ್ದ. ಆಗ ಸುಜಾತ ಇವನು ಫಿಸಿಯೋಥೆರಪಿಸ್ಟು, ನನಗೆ ಬೆನ್ನು ನೋವು ಜಾಸ್ತಿ ಇತ್ತು, ಅದಕ್ಕೆ ಕರೆಸಿಕೊಂಡೆ ಅಂತ ಸುಳ್ಳು ಹೇಳಿ ತಪ್ಪಿಸಿಕೊಂಡಿದ್ಲು. ಇವರು ವಾಸ ಮಾಡ್ತಿದ್ದ ಅಪಾರ್ಟ್ಮೆಂಟ್ ನಿಂದ 500 ಮೀಟರ್ ದೂರದಲ್ಲಿ ಒಂದು ಚಿಲ್ಲರೆ ಅಂಗಡಿ ಇತ್ತು. ಅಮಿತ್ ಕುಮಾರ್ ಅನ್ನೋನು ಆ ಅಂಗಡಿಯನ್ನ ನೋಡ್ಕೋತಿದ್ದ. ಇವನಿಗೆ ಮದುವೆಯಾಗಿ ಇಬ್ರು ಮಕ್ಕಳಿದ್ರು. ಇತ್ತ ಸುಜಾತ ಆಗಾಗ ಅವನ ಅಂಗಡಿಗೆ ಬಂದು ಹೋಗ್ತಿದ್ಲು. ಹೀಗೆ ಬಂದು ಹೋಗೋ ಟೈಮಲ್ಲಿ ಇಬ್ಬರ ನಡುವೆ ಪರಿಚಯ ಶುರುವಾಗಿತ್ತು. ಇಬ್ಬರ ಮನೆಯ ವಿಷಯವನ್ನ ಮತ್ತೊಬ್ಬರು ಹೇಳಿಕೊಳ್ಳುವಷ್ಟು ಇಬ್ರು ಕ್ಲೋಸ್ ಆಗಿದ್ರು. ಅಮಿತ್ ಈ ಶಾಪ್ ನಮ್ಮ ಅಪ್ಪನದ್ದು, ಅವನಿಗೆ ಹುಷಾರಿರ್ಲಿಲ್ಲ, ಇತ್ತೀಚೆಗೆ ತೀರ್ಕೊಂಡಿದ್ದ. ಅವನಿಗೆ ಆಸ್ಪತ್ರೆಯಲ್ಲಿ ತೋರಿಸೋಕೆ ಒಂದಷ್ಟು ಸಾಲ ಮಾಡ್ಕೊಂಡಿದ್ದೀನಿ. ಸಾಲಗಾರರ ಹಿಂಸೆ ವಿಪರೀತ ಆಗಿದೆ ಅಂತ ಸುಜಾತ ಹತ್ರ ಹೇಳ್ಕೊಂಡಿದ್ದ. ಇಲ್ಲಿ ವಿಷಯ ಏನಪ್ಪಾ ಅಂದ್ರೆ ಅಮಿತ್ಗೆ ಇನ್ನು 33 ವರ್ಷ ವಯಸ್ಸು. ಅಮಿತ್ ಬಾಡಿ ಹೈಟ್ ನೋಡಿ ಸುಜಾತಾಗೆ ಒಳಗೆ ನೀರಿಳಿಯೋಕೆ ಶುರುವಾಗಿತ್ತು. ಹೇಗಾದ್ರೂ ಮಾಡಿ ಇವನನ್ನ ಹಾಸಿಗೆಗೆ ಕೆಡವಿಕೊಳ್ಬೇಕು ಅಂತ ಕ್ಷಣಾರ್ಧದಲ್ಲಿ ಯೋಚನೆ ಮಾಡಿದ ಸುಜಾತ, ನಿನ್ನ ಸಾಲ ತೀರಿಸೋಕೆ ನಾನು ಹಣ ಕೊಡ್ತೀನಿ, ನಿಂಗೆ ಯಾವಾಗ ಅಡ್ಜಸ್ಟ್ ಆಗುತ್ತೋ ಅವಾಗ ಕೊಡು ಅಂತ ಹೇಳಿದ್ಲು. ಅಷ್ಟೇ ಅಲ್ಲದೆ ದಿನಸಿ ಐಟಮ್ ನ ನೀನೆ ತಗೊಂಡು ನಮ್ಮ ಮನೆಗೆ ಬಾ ಅಂತ ಹೇಳಿದ್ಲು. ಸುಜಾತ ಅಮಿತ್ಗೆ 2 ಲಕ್ಷ ಸಾಲವಾಗಿ ಹಣ ಕೊಟ್ಟಿದ್ಲು. ದಿನ ಸುಜಾತ ಕೇಳೋ ಐಟಮ್ಸ್ ನ ಅಮಿತ್ ಸೀದಾ ತಗೊಂಡು ಮನೆಗೆ ಹೋಗಿ ಕೊಡ್ತಿದ್ದ. ಹೀಗೆ ಕೆಲ ದಿನಗಳು ಕಳೀತಿದ್ದಂತೆ ಸುಜಾತ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ತನ್ನ ಮನಸ್ಸಲ್ಲಿರೋ ಮಾತನ್ನ ಅಮಿತ್ ಹತ್ರ ಹೇಳ್ಕೊಂಡಿದ್ಲು. ನಿನಗೆ ಕೊಟ್ಟಿರೋ 2 ಲಕ್ಷ ಹಣವನ್ನ ನನಗೆ ವಾಪಸ್ ಕೊಡ್ಬೇಡ, ಬೇಕಿದ್ರೆ ಇನ್ನು ಹಣ ಕೊಡ್ತೀನಿ, ಆದ್ರೆ ನಾನು ಒಂದು ಕೇಳ್ತೀನಿ, ಅದಕ್ಕೆ ಇಲ್ಲ ಅಂತ ಅನ್ಬೇಡ. ಪ್ರತಿದಿನ ನನಗೆ ಸುಖ ಕೊಡೋಕೆ ನಿನ್ನ ಕೈಲಿ ಆಗುತ್ತಾ ಅಂತ ಸುಜಾತ ನೇರವಾಗಿ ಕೇಳಿದ್ಲು. ಸುಜಾತ ಕೊಟ್ಟ ಆಫರ್ ಕೇಳಿ ಅಮಿತ್ಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತಾಗಿತ್ತು. ಸುಜಾತ ಬಾಯಿ ಬಿಟ್ಟು ಕೇಳ್ತಿದ್ದಂತೆ ಅಮಿತ್ ಇನ್ನೊಂದು ಮಾತಾಡದೆ ಇದಕ್ಕೆ ಓಕೆ ಅಂದಿದ್ದ. ಸುಜಾತ ತನ್ನ ಕಾಮದ ಬಯಕೆಯನ್ನ ಬಾಯಿ ಬಿಟ್ಟು ಕೇಳಿದ ದಿನವೇ ಅಮಿತ್ ಅವಳ ಮನೆಗೆ ಹೋಗಿದ್ದ. ವಯಸ್ಸು 50 ಆದ್ರೂ ಸುಜಾತಾಳ ಕಾಮೋನ್ಮಾದ ನೋಡಿದ ಅಮಿತ್ ಸಹ ಕೆರಳಿದ ಸಿಂಹದಂತೆ ಅವಳನ್ನ ಹಿಂಡಿ ಹೀರ್ಬಿಟ್ಟಿದ್ದ. ಹೀಗೆ ಸುಜಾತ ಫೋನ್ ಮಾಡಿ ಕರೆದಾಗ್ಲೆಲ್ಲ ಅಮಿತ್ ಓಡೋಡಿ ಬಂದು ರೂಮ್ ಸೇರ್ಕೊಳ್ತಿದ್ದ. ಒಂದು ದಿನ ಹಾಲ್ನಲ್ಲಿ ಅಮಿತ್ ಹಾಗೂ ಸುಜಾತ ಮಾತಾಡ್ತಾ ಕೂತಿದ್ರು. ಇದನ್ನು ನೋಡಿದ ಗಂಡ ನಾಗೇಂದ್ರ ಅಮಿತ್ ಹೋಗೋವರೆಗೂ ಹಲ್ಲು ಮಸೆಯುತ್ತಾ ಸುಮ್ಮನಿದ್ದ. ಅಮಿತ್ ಹೋಗ್ತಿದ್ದಂತೆ ಯಾರನ್ನ ಎಲ್ಲಿ ಇಡಬೇಕೋ ಅಲ್ಲೇ ಇಡಬೇಕು, ಹೀಗೆ ಸಿಕ್ಕವರನ್ನ ತಲೆ ಮೇಲೆ ಕೂರಿಸ್ಕೋಬಾರ್ದು ಅಂತ ಸುಜಾತಾಗೆ ಬುದ್ಧಿ ಹೇಳಿದ್ದ.
ಇದೇ ವಿಷಯವನ್ನ ದುಬೈನಲ್ಲಿರೋ ತನ್ನ 2ನೇ ಮಗನಿಗೂ ಫೋನ್ ಮಾಡಿ ಹೇಳಿದ್ದ. ಆಗ ಮಗ ತಾಯಿಗೆ ಫೋನ್ ಮಾಡಿ ರೇಗಾಡಿದ್ದ. ಆಗ ಸುಜಾತ, ನಮ್ಮಿಬ್ಬರಿಗೂ ವಯಸ್ಸಾಗಿದೆ, ಅಷ್ಟು ದೂರ ಅಂಗಡಿಗೆ ಹೋಗೋಕೆ ಆಗಲ್ಲ, ನಮಗೆ ಬೇಕಿರೋ ಮೆಡಿಸನ್, ರೇಷನ್, ತರಕಾರಿ ಎಲ್ಲ ಆ ಹುಡುಗನೇ ತಂದು ಕೊಡ್ತಾನೆ, ನಮಗೆ ಇಷ್ಟು ಹೆಲ್ಪ್ ಮಾಡೋ ಹುಡುಗನಿಗೆ 1 ಲೋಟ ಕಾಫಿ ಕೊಟ್ರೆ ತಪ್ಪೇನು ಅಂತ ಅಂದಿದ್ಲು. ಆದ್ರೆ ತನ್ನ ತಂದೆಯನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ದ ಮಗ ಈಗಿನ ಕಾಲದಲ್ಲಿ ಯಾರನ್ನು ನಂಬೋಕೆ ಆಗಲ್ಲ, ಮನೆ ಮಾರಿರೋ ಹಣ ಒಡವೆ ಎಲ್ಲ ಮನೆಯಲ್ಲೇ ಇದೆ, ಹೀಗಾಗಿ ಹುಷಾರು ಅಂತ ತಾಯಿಗೆ ಬುದ್ಧಿ ಮಾತು ಹೇಳಿದ್ದ. ಗಂಡ ಹೆಂಡತಿ ನಡುವೆ ಸ್ವಲ್ಪ ಮನಸ್ತಾಪ ಬರ್ತಿದ್ದಂತೆ ನಾಗೇಂದ್ರ ಲಾಕರ್ ಮೇಲೆ ಕಣ್ಣಾಡಿಸಿದ್ದ. ಆಗ ಲಾಕರ್ನಲ್ಲಿ ಹಣ ಮಾಯವಾಗಿತ್ತು. 2 ಲಕ್ಷ ಹಣ ಏನಾಯ್ತು ಅಂತ ನಾಗೇಂದ್ರ ಹೆಂಡತಿಯನ್ನ ಪ್ರಶ್ನೆ ಮಾಡಿದ್ದ. ಸುಜಾತನ ಬಾಯಿಗೆ ಬಂದಂತೆ ಬೈದಿದ್ದ. ಆದ್ರೆ ಸುಜಾತ, ನನ್ನ ಫ್ರೆಂಡ್ ಒಬ್ಬಳಿಗೆ ಅರ್ಜೆಂಟ್ ಇತ್ತು ಅಂತ ಕೊಟ್ಟಿದ್ದೀನಿ, ಆದಷ್ಟು ಬೇಗ ವಾಪಸ್ ಕೊಡ್ತಾಳೆ ಅಂತ ಅಂದಿದ್ಲು. ನನ್ನ ಒಂದು ಮಾತು ಯಾಕೆ ಕೇಳಲಿಲ್ಲ ಅಂತ ನಾಗೇಂದ್ರ ಪತ್ನಿ ಜೊತೆ ಮತ್ತೆ ಜಗಳವಾಡಿದ್ದ. ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೂ ನಾಗೇಂದ್ರ ಪತ್ನಿ ಸುಜಾತ ಮೇಲೆ ಸಿಡಿಮಿಡಿಗೊಳ್ತಿದ್ದ. ಗಂಡನ ನಡವಳಿಕೆಯಿಂದ ತೀರಾ ಕೆರಳಿದ ಸುಜಾತ ಗಂಡನಿಗೆ ಹಾಲಿನಲ್ಲಿ ನಿದ್ರೆ ಮಾತ್ರೆ ಹಾಕೋಕೆ ಶುರು ಮಾಡಿದ್ಲು. ನಾಗೇಂದ್ರ ಮತ್ತಿನಲ್ಲಿ ನಿದ್ರೆಗೆ ಜಾರ್ತಿದ್ದಂತೆ ಅಮಿತ್ಗೆ ಫೋನ್ ಮಾಡಿ ಕರೆಸಿಕೊಂಡು ತನ್ನ ಕಾಮ ಬಯಕೆಯನ್ನ ತೀರಿಸಿಕೊಳ್ತಿದ್ಲು. ಹೀಗೆ ಇಬ್ಬರ ನಡುವಿನ ಸಂಬಂಧ 2 ವರ್ಷದವರೆಗೂ ಹಾಯಾಗಿ ಸಾಗಿತ್ತು. ಹೀಗೆ ಒಂದು ದಿನ ಸುಜಾತ ಹಾಲು ತಗೊಂಡು ಗಂಡನ ರೂಮ್ಗೆ ಬಂದಿದ್ಲು. ಆದ್ರೆ ನಾಗೇಂದ್ರ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ ಕಾರಣ ಎಬ್ಬಿಸದೆ ಹಾಲ್ನ ಗ್ಲಾಸ್ ಅನ್ನ ರೂಮ್ ನಲ್ಲೇ ಇಟ್ಟು ಬಂದಿದ್ಲು. ಅಮಿತ್ಗೆ ಫೋನ್ ಮಾಡಿ ಕರೆಸಿಕೊಂಡಿದ್ದ ಸುಜಾತ ತನ್ನ ಬೆಡ್ರೂಮ್ ನಲ್ಲಿ ಏಕಾಂತದಲ್ಲಿ ತೇಲಾಡ್ತಿದ್ಲು. ಆಗ ನಿದ್ರೆಯಿಂದ ಎಚ್ಚರಗೊಂಡ ನಾಗೇಂದ್ರ ಕಿವಿಗೆ ಪತ್ನಿ ಸುಜಾತ ನರಳಾಟ ಕೇಳಿಸಿತ್ತು. ನಿಧಾನವಾಗಿ ಸುಜಾತ ರೂಮ್ ಹತ್ರ ಬಂದ ನಾಗೇಂದ್ರ ತನ್ನ ಹೆಂಡತಿಯ ಬೆತ್ತಲಾಟ ನೋಡಿ 1 ಸೆಕೆಂಡ್ ಶಾಕ್ ಆಗಿದ್ದ. ಯಾರಾದ್ರೂ ಬನ್ನಿ ಅಂತ ಜೋರಾಗಿ ಕೂಗಾಡಿದ್ದ. ಆದ್ರೆ ಅದು ಹೊಸ ಅಪಾರ್ಟ್ಮೆಂಟ್ ಆಗಿದ್ರಿಂದ ಅಕ್ಕಪಕ್ಕದ ಮನೆಯವರು ಯಾರು ಇವರ ಮನೆ ಹತ್ರ ಸುಳಿದಿರಲಿಲ್ಲ. ನಾಗೇಂದ್ರ ಜೋರಾಗಿ ಕೂಗಿಕೊಳ್ತಿದ್ದಂತೆ ಗಾಬರಿಯಾದ ಅಮಿತ್, ಈ ವಿಷಯ ಹೊರಗೆ ಹೋದ್ರೆ ಏನು ಗತಿ, ನನ್ನ ಹೆಂಡತಿಗೆ ಗೊತ್ತಾದ್ರೆ ನನ್ನ ಕತೆ ಮುಗಿದೇ ಹೋಗುತ್ತೆ ಅಂತ ಭಯಪಟ್ಟಿದ್ದ. ಒಂದೇ 1 ಸೆಕೆಂಡ್ ಕೂಡ ಯೋಚನೆ ಮಾಡದೆ ವೀಲ್ ಚೇರ್ ನಲ್ಲಿದ್ದ ನಾಗೇಂದ್ರನ ಬೆಡ್ ಮೇಲೆ ಎಳ್ಕೊಂಡು ಗಟ್ಟಿಯಾಗಿ ಬಾಯಿ ಮುಚ್ಚಿದ್ದ. ಸುಜಾತ ಕೂಡ ಅದೇ ಗಾಬರಿಯಲ್ಲೇ ಕಿಚನ್ಗೆ ಓಡಿ ಹೋದಳು. ಚಾಕು ತಂದು ಗಂಡನನ್ನ ಮನಸ್ಸೋ ಇಚ್ಛೆ ಚುಚ್ಚಿದ್ಲು. ಹೀಗೆ ನೋಡ್ತಿದ್ದಂತೆ ಸುಜಾತ ಗಂಡ ಇಹಲೋಕಕ್ಕೆ ತೆರಳಿದ್ದ. ಗಂಡನ ಕತೆ ಮುಗೀತು. ಇನ್ನು ನಮ್ಗೆ ಯಾರು ಅಡ್ಡ ಬರೋದಿಲ್ಲ, ಇನ್ಮೇಲೆ ನಮ್ಗೆ ಇಷ್ಟ ಬಂದಂತೆ ಎಂಜಾಯ್ ಮಾಡಬಹುದು ಅಂತ ಸುಜಾತ ಅಮಿತ್ಗೆ ಸಮಾಧಾನ ಮಾಡಿದ್ಲು. ಆಗಿದ್ದಾಯ್ತು ಅಂತ ಅಮಿತ್ಗೆ ಹೇಳಿ ಕಿಚನ್ಗೆ ಹೋಗಿ ಕೈ ತೊಳ್ಕೋತಿದ್ಲು. ಇತ್ತ ಸುಜಾತಾಳ ರಾಕ್ಷಸ ರೂಪ ನೋಡಿ ಭಯಭೀತನಾಗಿದ್ದ ಅಮಿತ್ ಇಷ್ಟು ವರ್ಷ ಸಂಸಾರ ಮಾಡಿದ್ದ ಗಂಡನನ್ನೇ ಕೊಂದವಳಿಗೆ ನಾನು ಯಾವ ಲೆಕ್ಕ ಅಂತ ಯೋಚಿಸಿದ್ದ. ಪೊಲೀಸರು ಬಂದು ಕೇಳಿದ್ರೆ ಈ ಕೇಸ್ನ ನನ್ನ ತಲೆ ಮೇಲೆ ಹಾಕ್ತಾಳೆ ಅಂತ ಗಾಬರಿಯಾಗಿ ಯೋಚನೆ ಮಾಡ್ತಾ ಕೂತು ಬಿಟ್ಟ. ಇವಳನ್ನ ಹೀಗೆ ಬಿಟ್ರೆ ನನಗೆ ಉಳಿಗಾಲ ಇಲ್ಲ, ಇವಳ ಕಥೆಯನ್ನು ಮುಗಿಸಿ ಬಿಟ್ರೆ ನಾನು ಬಚಾವಾಗ್ಬೋದು ಅಂತ ಸೀದಾ ಕಿಚನ್ ನಲ್ಲಿದ್ದ ಸುಜಾತನ ಹಿಂದೆಯಿಂದ ಹಿಡ್ಕೊಂಡು ಗಟ್ಟಿಯಾಗಿ ಬಾಯಿ ಮುಚ್ಚಿ ಉಸಿರುಗಟ್ಟಿಸೋಕೆ ಪ್ರಯತ್ನಿಸಿದ್ದ. ಆದ್ರೆ ಸುಜಾತ ಗಟ್ಟಿಯಾಗಿ ಅಮಿತ್ ಕೈನ ಕಚ್ಚಿ ಬಿಡಿಸಿಕೊಂಡಿದ್ಲು. ಆಗ ಅಮಿತ್ ಕಿಚನ್ ನಲ್ಲಿ ಕೈಗೆ ಸಿಕ್ಕ ವಸ್ತುಗಳನ್ನ ತಗೊಂಡು ಸುಜಾತ ಮೇಲೆ ದಾಳಿ ಮಾಡಿದ್ದ. ಅವಳು ಅಲ್ಲೇ ಕುಸಿದು ಬಿದ್ದಿದ್ಲು. ಸುಜಾತ ಹೀಗೆ ಪ್ರಜ್ಞೆ ತಪ್ಪಿ ಬೀಳ್ತಿದ್ದಂತೆ ಅವಳನ್ನು ಸಹ ಕೊಲೆ ಮಾಡಿದ್ದ. ಬಳಿಕ ಅವಳ ಮೈಮೇಲಿದ್ದ ಒಡವೆ ಹಾಗೂ ಬ್ಯಾಗ್ ನಲ್ಲಿದ್ದ 50,000 ಕ್ಯಾಶ್, ಮನೆಯಲ್ಲಿದ್ದ ಬೆಳ್ಳಿ ವಸ್ತುಗಳನ್ನ ಒಂದು ಬ್ಯಾಗ್ಗೆ ಹಾಕೊಂಡು ಅಮಿತ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಮಾರನೇ ದಿನ ಏನು ಆಗೇ ಇಲ್ಲ, ಏನು ನಡೆದೇ ಇಲ್ಲ ಅನ್ನೋ ತರ ಅಂಗಡಿಯಲ್ಲಿ ಕೂತಿದ್ದ. ದುಬೈನಿಂದ ಮಗ ತಾಯಿಗೆ ಫೋನ್ ಮಾಡಿದ್ರು, ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಅಪ್ಪನಿಗೆ ಫೋನ್ ಮಾಡಿದ್ರು, ರಿಸೀವ್ ಮಾಡ್ತಿರ್ಲಿಲ್ಲ. ಇದರಿಂದ ಆತಂಕಗೊಂಡ ಮಗ ಸೆಕ್ಯೂರಿಟಿ ಗಾರ್ಡ್ಗೆ ಫೋನ್ ಮಾಡಿದ್ದ. ನಮ್ಮ ಅಪ್ಪ ಅಮ್ಮ ಇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ, ಏನಾಯ್ತೋ ಹೋಗಿ ನೋಡು ಅಂತ ಹೇಳಿದ್ದ. ಆಗ ಫ್ಲಾಟ್ಗೆ ಬಂದ ಸೆಕ್ಯೂರಿಟಿ ಗಾರ್ಡ್ ಇಬ್ಬರ ಡೆಡ್ ಬಾಡಿ ನೋಡಿ ಜೋರಾಗಿ ಕೂಗಿಕೊಂಡಿದ್ದ. ಸುಜಾತ ನಾಗೇಂದ್ರ ಕೊಲೆ ವಿಚಾರ ಗೊತ್ತಾಗಿ ಅಕ್ಕಪಕ್ಕದ ಮನೆಯವರು ಶಾಕ್ ಆಗಿದ್ರು. ಪೊಲೀಸರಿಗೆ ತಕ್ಷಣವೇ ಸುದ್ದಿ ಮುಟ್ಟಿಸಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು 2 ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳಿಸಿ 3 ಮಕ್ಕಳಿಗೂ ಕೊಲೆ ನಡೆದಿರೋ ಬಗ್ಗೆ ವಿಚಾರವನ್ನ ತಿಳಿಸಿದ್ರು. ಮೊದಲಿಗೆ ಇದೊಂದು ರಾಬರಿ, ಹಣ ಒಡವೆ ದೋಚಿ ಕಳ್ಳರೇ ಕೊಂದಿದ್ದಾರೆ ಅಂತ ಎಲ್ರು ಅನ್ಕೊಂಡಿದ್ರು. ದುರಂತ ಅಂದ್ರೆ ಅದು ಹೊಸ ಅಪಾರ್ಟ್ಮೆಂಟ್ ಆಗಿದ್ರಿಂದ ಒಂದೇ ಒಂದು CCTVನೂ ಅದರಲ್ಲಿ ಇರ್ಲಿಲ್ಲ. ಇದರಿಂದ ಹಂತಕನ ಸುಳಿವು ಸಿಕ್ಕಿರ್ಲಿಲ್ಲ. ಇತ್ತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಹೊತ್ತಲ್ಲೇ ಅಪಾರ್ಟ್ಮೆಂಟ್ ಬಳಿಯ ಮೆಡಿಕಲ್ ಶಾಪ್ ಓನರ್ ಕೊಲೆ ನಡೆದ ಹೊತ್ತಲ್ಲಿ ವ್ಯಕ್ತಿಯೊಬ್ಬ ಬೈಕ್ ನಲ್ಲಿ ಹೋಗಿರೋ 6 ಸೆಕೆಂಡ್ಗಳ ವಿಡಿಯೋವನ್ನ ಪೊಲೀಸರಿಗೆ ಕೊಟ್ಟಿದ್ದ. ಆದ್ರೆ ಆತನ ಮುಖವಾಗ್ಲಿ ಬೈಕ್ ನಂಬರ್ ಆಗ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರ್ಲಿಲ್ಲ. ಆಗ ಆತ ಧರಿಸಿದ್ದ ಶರ್ಟ್ ನಿಂದ ಕ್ರಿಮಿನಲ್ ನ ಹಿಡಿಯಲು ಪೊಲೀಸರು ಮುಂದಾಗಿದ್ರು. ಇತ್ತ ಮೀಡಿಯಾದಲ್ಲಿ ಇದೇ ಕೊಲೆ ಹಲ್ಚಲ್ ಎಬ್ಬಿಸಿತ್ತು. ಇದನ್ನ ನೋಡಿದ ಅಮಿತ್ ಸುಜಾತ ಮನೆಯಲ್ಲಿ ಕದ್ದಿದ್ದ ಒಡವೆಗಳನ್ನ 1.5 ಲಕ್ಷಕ್ಕೆ ಮಾರಿ ತನ್ನ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದಂತೆ ಅಲರ್ಟ್ ಆಗಿದ್ದ. ಈ ನಡುವೆ ಪೊಲೀಸರು CCTVಯಲ್ಲಿ ಸೆರೆಯಾಗಿದ್ದ ವ್ಯಕ್ತಿಯನ್ನ ತೋರಿಸ್ತಾ ಅದೇ ಏರಿಯಾದ ಅಂಗಡಿಗಳು ಹಾಗೂ ಹೋಟೆಲ್ಗಳಲ್ಲಿ ವಿಚಾರಿಸ್ತಿದ್ರು. ಈ ವೇಳೆ ವ್ಯಕ್ತಿಯೊಬ್ಬ, ಇದು ಅಮಿತ್ ಶರ್ಟ್ ಅನ್ಸುತ್ತೆ, ಅವನು ಇಲ್ಲೇ ಪ್ರಾವಿಷನ್ ಸ್ಟೋರ್ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ದ. ಕೂಡಲೇ ಶಾಪ್ಗೆ ಬಂದ ಪೊಲೀಸರು ಅಮಿತ್ ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಮೊದಲಿಗೆ ಆ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಅವರು ಕೇಳಿದ ವಸ್ತುಗಳನ್ನ ತಗೊಂಡು ಹೋಗಿ ಕೊಟ್ಟು ಬರ್ತಿದ್ದೆ, ನನಗೆ ಹಣನು ಕೊಡ್ತಿದ್ರು, ಇಷ್ಟು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ತಡಬಡಾಯಿಸಿದ್ದ. ಆದ್ರೆ ಅಮಿತ್ ಮಾತಲ್ಲಿದ್ದ ಭಯ ನೋಡಿದ್ದ ಪೊಲೀಸರು ತಮ್ಮ ಸ್ಟೈಲ್ ನಲ್ಲೇ ಸ್ಟೇಷನ್ ನಲ್ಲಿ ಕೂರಿಸಿ ಖಾರದ ಪುಡಿ ಅರಿಯೋಕೆ ಶುರು ಮಾಡಿದ್ರು. ಪೊಲೀಸರು ಖಾರದ ಪುಡಿ ಅರಿಯೋ ಸ್ಟೈಲ್ ನೋಡಿನ ಅಮಿತ್ ನಡೆದ ವಿಷಯವನ್ನೆಲ್ಲ ಬಾಯ್ಬಿಟ್ಟಿದ್ದ. ಅಮಿತ್ ಹೇಳಿದ ವಿಷಯ ಕೇಳಿ ಪೊಲೀಸ್
ಪೊಲೀಸರೇ ಶಾಕ್ ಆಗಿದ್ರು. ಆಂಟಿಯ ಸರಸ ಸಲಾಪದ ಬಗ್ಗೆ ಕೇಳಿ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ಕೂತ್ಬಿಟ್ಟಿದ್ರು. ಕೊನೆಗೆ ಆರೋಪಿನ ಜೈಲಿಗೆ ಕಳಿಸಿದ್ರು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.